ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಸುಮಾರು ಜನ ಆರಿ ವರ್ಕ್ ಎಲ್ಲ ಮಾಡ್ತಾ ಇರ್ತೀರಲ್ವಾ, ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂತ ಕೇಳಿರ್ತೀರಲ್ವಾ. ಸೊ ಅದಕ್ಕೆಲ್ಲ ಮಾಡಬೇಕಾದ್ರೆ ನಿಮಗೆ ಸ್ಟ್ಯಾಂಡ್ ಬೇಕಾಗುತ್ತೆ. ಸೊ ಕೆಳಗಡೆ ಕೂತ್ಕೊಂಡು ಮಾಡೋ ಅಂಥದ್ದು ಸ್ಟ್ಯಾಂಡ್ ಬೇಕಾಗುತ್ತಲ್ವಾ. ಸೊ ಫಸ್ಟಿಗೆ ನೀವು ಕಲಿತಾ ಇರ್ತೀರ, ಸ್ಟ್ಯಾಂಡ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಹೊರಗಡೆ, ಅಂದರೆ ಜಾಸ್ತಿ ರೇಟ್ ಇರುತ್ತೆ, ತೊಗೊಳಕ್ಕಾಗಲ್ಲ. ಆದರೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಏನು ಮಾಡೋದು ಅನ್ನೋರಿಗೆ ಕಮ್ಮಿ ಬಜೆಟಲ್ಲೇ ಈ ರೀತಿ ನೀವು ಒಂದು ಸ್ಟ್ಯಾಂಡ್ನ ರೆಡಿ ಮಾಡ್ಕೊಬೋದು. ಸ್ವಲ್ಪ ಐಟಮ್ಸ್ ಇದ್ದರೆ ಸಾಕು ನಿಮ್ಮ ಮನೇಲಿ. ಯೂಸ್ ಮಾಡಲ್ಲ ಅಂದರೆ ಚಪಾತಿ ಮಣೆ ಯೂಸ್ ಮಾಡಿಕೊಂಡು ನಾನು ಮಾಡಿರೋಂಥ ಸ್ಟ್ಯಾಂಡ್ ಇದು. ಆ ಥರ ಏನಾದರೂ ನಿಮ್ಮದು ವೇಸ್ಟ್ದಿದ್ದರೆ ಮನೆಯಲ್ಲಿ ಖಂಡಿತ ಇದೊಂದು ಸ್ಟ್ಯಾಂಡ್ನ ರೆಡಿ ಮಾಡಿಕೊಂಡು ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಕೊಬೋದು. ಕಮ್ಮಿ ಬಜೆಟಲ್ಲೇ ರೆಡಿ ಆಗಿಬಿಡುತ್ತೆ ಈ ಸ್ಟ್ಯಾಂಡು. ಓಕೆನಾ? ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಓಕೆನಾ? ಬಿಕಾಸ್ ಅವ್ರಿಗೂ ಯೂಸ್ ಆಗುತ್ತಲ್ಲ ಬೇರೆಯವ್ರಿಗೂ. ಹಾಗಾಗಿ ನೋಡಿ, ಇದು ಬೇಸು. ಇದು ಮನೇಲೇ ಇತ್ತು, ನಾನೇನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇದು ಮನೇಲೇ ಇತ್ತು ಬೇಸು, ಓಕೆನಾ? ಅಂದರೆ ಚಪಾತಿ ಮಾಡೋ ಮಣೆ ಇದೇನು ಯೂಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ನನಗೆ ಯೋಚನೆ ಮಾಡಬೇಕಾದ್ರೆ ಹಾಗೆ ಎತ್ತಿಟ್ಟಿರ್ತೀನಿ. ಯೂಶ್ವಲಿ ನಾನು ಯಾವುದೇ ವಸ್ತುನ ಏನು ವೇಸ್ಟ್ ಮಾಡಲ್ಲ, ಹಾಗೆ ಎತ್ತಿಟ್ಟಿರ್ತೀನಿ. ಸೊ ಸಡನ್ನಾಗಿ ನನಗೆ ಐಡಿಯಾ ಬಂತು, ಯಾಕೆ ನಾನು ಈ ಥರ ಸ್ಟ್ಯಾಂಡ್ ಮಾಡಿಸ್ಬೋದಲ್ವಾ ಅಂಥೇಳಿ ನನಗೆ ಐಡಿಯಾ ಬಂತು. ಹಾಗಾಗಿ ನೋಡಿ, ಬ್ಯಾಕ್ ಸೈಡಲ್ಲಿ ಅದಕ್ಕೆ ಸ್ಕ್ರೂ ಎಲ್ಲ ಹಾಕ್ಸಿ ಫಿಟ್ಟಾಗಿ ಇರಲಿ ಅಂಥೇಳಿ ಮಾಡಿಸಿದ್ದೀನಿ, ಓಕೆನಾ? ಬಿಕಾಸ್ ನಮ್ಮ ಮನೇಲೆಲ್ಲ ಆಗಲ್ವಲ್ಲ, ಕೆಲವೊಂದು ವಸ್ತು ಇರಲ್ಲ, ಟೂಲ್ಸ್ ಎಲ್ಲ ಇರಲ್ವಲ್ಲ. ಹಾಗಾಗಿ ಫರ್ನಿಚರ್ ಶಾಪಲ್ಲಿ ತೊಗೊಂಡೋಗಿ ಕೊಟ್ಟರೆ ಮಾಡಿಕೊಡ್ತಾರೆ. ಅಂದರೆ ಜಾಸ್ತಿ ಏನು ಐಟಮ್ಸ್ ಏನು ಬೇಕಾಗಲ್ಲ, ಬಿಕಾಸ್ ನಾವೇ ಕೊಟ್ಟಿರ್ತೀವಲ್ವಾ. ಸೊ ಹಾಗಾಗಿ ನೋಡಿ, ಈ ರೀತಿ ರಿಂಗ್ ಬೇಕಾಗುತ್ತೆ. ಇದು ಯಾವ ಸೈಜ್ ಅಂದರೆ 12 ನಂಬರ್ ಆಗಿರುತ್ತೆ. ಇದಕ್ಕೆ 12 ನಂಬರು ಸೂಟ್ ಆಗುತ್ತೆ, ಓಕೆನಾ? ಸೊ ಅದಕ್ಕೆ 12 ನಂಬರ್ದೇ ನಾನು ಸೈಜ್ದು ರಿಂಗ್ ತೊಗೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಅನಿಸುತ್ತೆ, 12 ನಂಬರ್, ಓಕೆನಾ? ಡಿಫ್ರೆಂಟ್ ಸೈಜಸ್ ಸಿಗುತ್ತೆ, ಬಟ್ ಇದಕ್ಕೆ ನಿಮ್ಮ ಬೇಸ್ ನೋಡಿಕೊಂಡು ಚೂಸ್ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ನನಗೆ ನೋಡ್ಬೋದು, ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇದಕ್ಕೆ 12 ನಂಬರೇ ಸೂಟ್ ಆಯಿತು, ಅದಕ್ಕೋಸ್ಕರ, ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಈ ಥರ ಸ್ಕ್ರೂ ಕೊಟ್ಟಿರ್ತಾರೆ ಅಡ್ಜಸ್ಟ್ ಮಾಡೋವಂಥದ್ದು. ನೀವು ಬಟನ್ ಇಟ್ಬಿಟ್ಟು ಅಡ್ಜಸ್ಟ್ ಮಾಡ್ಬೋದು. ಆ್ಯಕ್ಚುಲಿ ಲೂಪ್ ಅಂತಾರೆ, ಅಥವಾ ರಿಂಗ್ ಅಂತಲೂ ಅನ್ಬೋದು, ಓಕೆನಾ? ಲೂಪ್ ಅಂತ ಕರೀತಾರೆ. ಸೊ ಇದನ್ನು ನೋಡಿ ರಿಮೂವ್ ಮಾಡ್ಬೋದು. ಮೇಲ್ಗಡೆಯನ್ನ ರಿಮೂವ್ ಮಾಡ್ತಾಯಿದ್ದೀನಿ ನಾನು. ರಿಮೂವ್ ಮಾಡಾದಮೇಲೆ ಕೆಳಗಡೆ ಪಾರ್ಟ್ ರಿಂಗ್ ಇರುತ್ತಲ್ವಾ, ಸೊ ಆ ಕೆಳಗಡೆ ಪಾರ್ಟ್ ರಿಂಗನ್ನು ಫಿಕ್ಸ್ ಮಾಡಿಬಿಡ್ಬೇಕು. ವುಡ್ಡಿಗೆ ಫಿಕ್ಸ್ ಮಾಡಿದ್ದೀವಿ, ಓಕೆನಾ? ಅಲ್ಲಿ ನೋಡ್ಬೋದು ನೀವು ವೀಡಿಯೋದಲ್ಲಲ್ವಾ, 4 ಇದಿದೆ, ಏನು ಹೇಳಿ, ಉದ್ದಕ್ಕೆ ವುಡನ್ ಕೋಲಿದೆ. ಅದನ್ನು ನೀವು ಹೋಲ್ಡ್ ಮಾಡೋಕ್ಕೆ ಬೇಕಲ್ವಾ. ಸೊ ಆ ರೀತಿ ನೀವು ಅದನ್ನು ಅವ್ರಿಗೆ ಹೇಳ್ಬಿಟ್ಟು, ಅವ್ರು ಜಸ್ಟ್ ಅದೊಂದೇ ಮಾಡಿರೋದು ನೋಡಿ, ಅದೊಂದೇ ಮಾಡಿ ನನಗೆ ಗಮ್ ಹಾಕಿ ಅಂದರೆ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ, ಓಕೆನಾ? ಅದೊಂದೇ ಫಿಕ್ಸ್ ಮಾಡಿರೋದು, ಓಕೆ? ನೋಡಿ ತೋರಿಸ್ತೇನೆ. 2, ಆಮೇಲೆ 3, ಇದೊಂದು 4. ಇದು ಕಾಲು ಅಂತ ಹೇಳ್ತೀವಿ, ಆ ಥರ ಏನಾದರೂ ಅವ್ರಿಗೆ ಗ್ರಿಪ್ ಬೇಕಲ್ವ ಸ್ಟ್ಯಾಂಡಿಗೆ. ಸೊ ಅದಕ್ಕೆ ಅದೊಂದೇ ಅವರು ಫಿಕ್ಸ್ ಮಾಡಿ, ಅಂದರೆ ಮಾಡಿಸಿರೋದು ಫರ್ನಿಚರ್ ಶಾಪಲ್ಲಿ ಅದೊಂದೇ ಅವರು ಯೂಸ್ ಮಾಡಿರೋದು. ಮಿಕ್ಕಿದೆಲ್ಲ ನಾನೇ ಕೊಟ್ಟಿದ್ದೀನಿ. ಸೊ ನೋಡಿ, ಇಲ್ಲಿ ರಿಂಗ್ ಫಿಕ್ಸ್ ಮಾಡಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಅದು ವುಡ್ ಪೀಸ್ ತೆಗೆದ್ಬಿಟ್ಟು ಫಿಕ್ಸ್ ಮಾಡಿರ್ತಾರೆ, ಓಕೆನಾ? ಅಷ್ಟೇ, ಫಿಕ್ಸ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಈ ರಿಂಗು ಫಿಕ್ಸ್ ಆಗಿಬಿಡ್ಬೇಕು, ಓಕೆ? ಫಿಕ್ಸ್ ಆಗಿಬಿಟ್ಟು ಎಲ್ಲ ಆದಮೇಲೆ ಅಷ್ಟೇ ಇದು, ಓಕೆನಾ? ಸೊ ನೋಡಿ, ಎಷ್ಟು ಕಮ್ಮಿ ಬಡ್ಜೆಟಲ್ಲೇ ನಿಮಗೆ ಈ ಥರ ಇದ್ದರೆ ಮನೇಲೇ ಅವರು 4 ಕಡೆ ನಿಮಗೆ 4 ಸೈಡಲ್ಲೂ ನಿಮಗೆ ಕಾಲು ಅನ್ನಲ್ಲ, ಗ್ರಿಪ್ಗೆ ಅಂತ ಏನಂತೀರದು, ಹೋಲ್ಡ್ ಮಾಡೋಕ್ಕೆ ಕೋಲು ಅಥವಾ ಇದು ವುಡ್ ಪೀಸ್ ಅಂತ ಏನಾದರೂ ಅನ್ಬೋದು. ಸೊ ಅದನ್ನು ನಿಮಗೆ ಅವ್ರು ಮಾಡಿಕೊಟ್ಟಿದ್ದಷ್ಟೇ. ಅದು ಬಿಟ್ಟರೆ ಅದೇ ಫಿಕ್ಸ್ ಮಾಡಿಕೊಟ್ರಷ್ಟೇ. ಇನ್ನು ಮಿಕ್ಕಿದೆಲ್ಲ ನಮ್ಮದೇ ಮೆಟೀರಿಯಲ್ಸು. ಸೊ ನೋಡಿ, ಈ ರೀತಿ ಆಯ್ತಲ್ವಾ. ಸೊ ಇದಾದಮೇಲೆ ನೋಡಿ, ಮೇಲ್ಗಡೆ ರಿಂಗನ್ನು ಈ ಥರ ಫಿಕ್ಸ್ ಮಾಡ್ಕೊಬೇಕು. ಬಟ್ಟೆ ಇಟ್ಟು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಸೊ ನೋಡಿ, ಈ ರೀತಿ ಬರುತ್ತೆ. ಇದು ರಿಂಗ್ ಅಥವಾ ಲೂಪ್ ಅಂತ ಏನಾದರೂ ಅನ್ಬೋದು ನೀವು, ಓಕೆನಾ? ಅದು ವರ್ಕ್ ಮಾಡೋಕ್ಕೆ ಈ ರೀತಿ ರಿಂಗ್ ಬೇಕಾಗುತ್ತೆ. ಸೊ ಬಟ್ಟೆನ ಯಾವ ರೀತಿ ಇಟ್ಟು ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ರೀ. ಸೊ ಇದು ನೋಡಿ, ಅಡ್ಜಸ್ಟಬಲ್ ಅನ್ನಲ್ಲ. ಸೊ ಇದನ್ನು ಫಸ್ಟ್ ರಿಂಗ್ ಇರುತ್ತಲ್ಲ, ಸೊ ಅದನ್ನು ತೆಗೆದ್ಬಿಡಬೇಕು. ಅದನ್ನು ರಿಮೂವ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಈ ರೀತಿ ಬಟ್ಟೆ ಹಾಕ್ಕೊಬೇಕು ಅದ್ರ ಮೇಲೆ, ಓಕೆನಾ? ಆಲ್ರೆಡಿ ನಾನು ವರ್ಕ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ನೋಡಿ, ಈ ರೀತಿ ಬಟ್ಟೆನ ಹಾಕ್ಕೊಬೇಕಾಗುತ್ತೆ. ಈ ರೀತಿ ಬಟ್ಟೆ ಹಾಕ್ಕೊಬೇಕಾಗುತ್ತೆ. ನೋಡಿ, ಆಲ್ರೆಡಿ ವರ್ಕ್ ಮಾಡಿದ್ದೀನಲ್ವಾ, ಕಾಣಿಸ್ತಾ ಇದೆ ನಿಮಗೆ. ಈ ರೀತಿ ಆರಿ ವರ್ಕ್ ಎಲ್ಲ ಮಾಡೋಕ್ಕೆ ಸ್ಟ್ಯಾಂಡ್ ಬೇಕಾಗುತ್ತೆ ಅಂತ ಹೇಳಿದ್ದು ನಿಮಗೆ. ಹ್ಯಾಂಡ್ ವರ್ಕು ಅಥವಾ ಆರಿ ವರ್ಕು ಯಾವುದಾದ್ರೂ ಆಗಿರ್ಬೋದು. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಬಟ್ಟೆ ಹಾಕಾದ್ಮೇಲೆ ಪ್ರಾಪರಾಗಿ ಮೇಲೆ ಇನ್ನೊಂದು ರಿಂಗ್ ಅನ್ನಲ್ವ ನಿಮಗೆ, ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಮೇಲೆ ರಿಂಗಿಗೆ ನಿಮಗೆ ಅಡ್ಜಸ್ಟಬಲ್ ಕೊಟ್ಟಿರೋದು, ಓಕೆನಾ? ಕನ್ಫ್ಯೂಸ್ ಮಾಡ್ಕೊಬೇಡಿ, ಎಲ್ಲಿ ಯಾವ್ದು ಫಿಕ್ಸ್ ಮಾಡಿಸ್ಬೇಕು ನಿಮಗೆ ಇದಕ್ಕೆ ಅಂತ, ಸ್ಟ್ಯಾಂಡಿಗೆ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ. ಮೇಲೆ ರಿಂಗ್ ಬಂದಿರುತ್ತೆ, ಸ್ಕ್ರೂ ಇರುತ್ತಲ್ವ, ಅದು ಮೇಲ್ಗಡೆ ಬರಬೇಕು. ಅದೇನು ಫಿಕ್ಸ್ ಮಾಡ್ಸೋಕ್ಕೆ ಹೋಗಬೇಡಿ.
ಅದು ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಯಾವ ರಿಂಗ್ ಅವ್ರಿಗೆ ಫಿಕ್ಸ್ ಮಾಡೋಕ್ಕೆ ಹೇಳ್ತೀರಾ ನೋಡಿ, ಓಕೆನಾ. ನೋಡಿ ಸ್ಕ್ರೂ ಇರೋದನ್ನ ಹೇಳ್ಬೇಡಿ, ಅದು ಸ್ಕ್ರೂ ಇರೋದನ್ನ ಫಿಕ್ಸ್ ಮಾಡಿಬಿಟ್ರೆ ಆಗಲ್ವಲ್ಲ. ಸೊ ಅದಕ್ಕೆ ಇದು ನೋಡಿ ಈ ಥರ ಎಲ್ಲ ನೀವು ಎಲ್ಲ ಸೈಡ್ಸು ನೋಡ್ಕೊಂಬಿಟ್ಟು ಕ್ಲಿಯರಾಗಿ ಬಟ್ಟೆನ ಫಿಟ್ಟಾಗಿ ಕೂರೋ ಥರ ಹಾಕ್ಬಿಟ್ಟು ಬಟ್ಟೆನೆಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಅಡ್ಜಸ್ಟಬಲ್ ಕೊಟ್ಟಿರ್ತಾರಲ್ಲ, ಒಂದ್ಸಲ ಆದಮೇಲೆ ನಿಮ್ಗೆ ಓಕೆ ಆದಮೇಲೆ ಈ ಥರ ಟೈಟಾಗಿ ಸ್ಕ್ರೂ ಇದೆಯಲ್ವಾ ಟೈಟ್ ಮಾಡಿಬಿಡ್ಬೇಕು. ಅಷ್ಟೇ, ರೆಡಿ ಆಯಿತು ನೋಡಿ ವರ್ಕ್ ಮಾಡೋಕ್ಕೆ. ಸೊ ಆಲ್ರೆಡಿ ವರ್ಕ್ ಮಾಡಿದ್ದೀನಿ ನೋಡ್ಬೋದು ನೀವು. ಸೊ ಈ ಥರನೇ ನೀವು ಆರಾಮಾಗಿ ಕಮ್ಮಿ ಬಡ್ಜೆಟಲ್ಲೇ ರೆಡಿ ಆಗಿಬಿಡುತ್ತೆ ನೋಡಿ. ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಈ ಥರ. ನಿಮ್ಗಾಗಲೇ ಹೇಳಿದ್ನಲ್ವಾ, ಅದು 4 ವುಡ್ ಪೀಸಸ್ ಉದ್ದಕ್ಕಿತ್ತಲ್ವ, 4 ಪೀಸು ಅದೊಂದು ಮಾತ್ರ ಅವ್ರ ಕಡೆ ಮಾಡಿಕೊಟ್ಟಿರೋದು ಫರ್ನಿಚರ್ ಶಾಪಲ್ಲಿ, ಅದೊಂದು ಮಾತ್ರ. ಮಿಕ್ಕಿದೆಲ್ಲ ನಾನೇ ಕೊಟ್ಟಿರೋದು, ಬೇರೆ ಉಳಿದಿರೋದೆಲ್ಲ ನನ್ನ ಹತ್ರನೇ ಇತ್ತು, ಅದೇ ಕೊಟ್ಟು ನೋಡಿ. ಈ ರೀತಿ ನೀವು ಏನಾದ್ರು ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸಪೋಸ್ ಇಲ್ಲ ಅಂದರೆ ಏನೂ ವರಿ ಇಲ್ಲ, ನಿಮ್ಮ ಹತ್ರ ಏನೂ ಇಲ್ಲ ಮೆಟೀರಿಯಲ್ಸ್ ಅಂದ್ರೂ ಏನೂ ತೊಂದರೆ ಏನಿಲ್ಲ. ಈ ವಿಡಿಯೋ ತೋರಿಸಿ ಜಸ್ಟ್ ಈ ಥರ ಮಾಡಿಕೊಡಿ ಅಂತೇಳಿ ಮಾಡಿಕೊಡ್ತಾರೆ ಅವರು, ಓಕೆನಾ. ಕಮ್ಮಿ ಬಡ್ಜೆಟಲ್ಲೇ ಆಗುತ್ತೆ ನಿಮಗೆ. ಅವ್ರ ಹತ್ರ ಸುಮಾರು ಉಳಿದಿರೋ ಪೀಸಸ್ ಇರುತ್ತಲ್ವಾ, ಏನಾದರೂ ಉಳಿದಿರೋದಿದ್ದರೆ ಲೆಫ್ಟ್ ಓವರ್ ಇದ್ದರೆ ಅದರಿಂದನೂ ಮಾಡಿಕೊಡ್ತಾರೆ. ಈ ವಿಡಿಯೋ ಜಸ್ಟ್ ತೋರಿಸಿ ಅಷ್ಟೇ, ಐಡಿಯಾ ಸಿಗುತ್ತೆ ಅವ್ರಿಗೆ ಅಲ್ವಾ. ಮಾಡಿಸ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಆರಿ ಸ್ಟ್ಯಾಂಡು ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟ್ಯಾಂಡ್ ಅಂತೀವಲ್ಲ. ಸೊ ಆ ಥರ ರೆಡಿ ಆಯಿತು ನೋಡಿ, ಕಮ್ಮಿ ಬಜೆಟಲ್ಲೇ ನಿಮಗೆ ಮನೆಯಲ್ಲೇ ರೆಡಿ ಮಾಡ್ಕೊಂಬಿಡ್ಬೋದು. ಅಥವಾ ಅದೇ ಸಣ್ಣ ಪುಟ್ಟ ಐಟಮ್ಸ್ ಇದ್ದರೆ ತೊಗೊಂಡು ಹೋಗಿ ಫರ್ನಿಚರ್ ಶಾಪಲ್ಲಿ ನೋಡಿಕೊಂಡು ಮಾಡಿಸ್ಕೋಬೋದು. ಇಲ್ಲ ವಿಡಿಯೋ ತೋರಿಸಿ ಸಾಕು, ಏನೂ ಇಲ್ಲ ಅಂದರೂ ಪರವಾಗಿಲ್ಲ. ಈ ವಿಡಿಯೋ ತೋರಿಸ್ಬಿಟ್ಟು ನೀವು ಮಾಡಿಸ್ಕೊಂಡು ನೀವು ಸ್ಟಾರ್ಟ್ ಮಾಡಿ ನಿಮ್ಮ ವರ್ಕ್ನ, ಓಕೆನಾ. ಆರಿ ವರ್ಕ್ ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ ಸರ್ಕಲ್ಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.